ಕಂದಾಯ ಇಲಾಖೆಗಾಗಿ ಘೋಷಣೆಯಾಗಿರುವಂತಹ ಅಮೌಂಟ್ 15,072.88 ಕೋಟಿ. ಸರ್ಕಾರ ರಿಲೀಸ್ ಮಾಡಿರುವಂತದ್ದು 11,258.71 ಕೋಟಿ. ಬಾಕಿ ಉಳಿಸಿಕೊಂಡಿರುವಂತದ್ದು 3,814.17 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಮುಖ್ಯವಾಗಿ ಪಾಯಿಂಟ್ ನಂಬರ್ 1 ವಿಧಾನಸಭೆ ಮತ್ತು ಪರಿಷತ್ಗಾಗಿ ಘೋಷಣೆಯಾಗಿದ್ದು 410.3 ಕೋಟಿ, ಬಿಡುಗಡೆ ಆಗಿದ್ದು 362.88 ಕೋಟಿ ರಿಲೀಸ್ ಆಯಿತು. ಬಾಕಿ ಉಳಿಸಿಕೊಂಡಿರುವಂಥದ್ದು ಆಲ್ಮೋಸ್ಟ್ ಅರ್ಧಕ್ಕರ್ಧ ಉಳಿಸಿಕೊಂಡಿದೆ. 47.15 ಕೋಟಿ ಉಳಿಸಿಕೊಂಡಿರುವಂಥದ್ದು. ಇದಾದ ಬಳಿಕ ಕಾನೂನು ಇಲಾಖೆಗೆ ಬಂದಂತಹ ಸಂದರ್ಭದಲ್ಲಿ ಕಾನೂನು ಇಲಾಖೆಗೆ ಘೋಷಣೆಯಾಗಿದ್ದು 2,478.52 ಕೋಟಿ ರಾಜ್ಯ ಸರ್ಕಾರ ರಿಲೀಸ್ ಮಾಡಿದ್ದು 1,895.85 ಕೋಟಿ ಬಾಕಿ ಉಳಿಸಿಕೊಂಡಿರುವಂಥದ್ದು. ಆಲ್ಮೋಸ್ಟ್ 582 ಕೋಟಿ ಬಾಕಿ ಉಳಿಸಿಕೊಂಡಿದೆ. ಇನ್ನು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಕಂದಾಯ ಸಾಮಾಜಿಕ ಭದ್ರತೆಗಾಗಿ ಘೋಷಣೆಯಾಗಿರುವಂತಹ ಅಮೌಂಟ್ 15,072.88 ಕೋಟಿ ರಾಜ್ಯ ಸರ್ಕಾರ ರಿಲೀಸ್ ಮಾಡಿದ್ದು 11,258.71 ಕೋಟಿ. ಇನ್ನು ಬಾಕಿ ಉಳಿಸಿಕೊಂಡಿರುವಂಥದ್ದು ಬರೋಬ್ಬರಿ 3,814.17 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿರುವಂಥದ್ದು. ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನು ನೋಡ್ತಾ ಇರುವಂತದ್ದು. ಅಂಕಿ ಅಂಶಗಳು ಇದು ಅಧಿಕೃತವಾಗಿ ಸರ್ಕಾರವೇ ಕೊಟ್ಟಿರುವಂತಹ ಅಂಕಿ ಅಂಶ. ಯಾವ ಯಾವ ಇಲಾಖೆಗೆ ಎಷ್ಟೆಷ್ಟು ರಿಲೀಸ್ ಆಗಿತ್ತು, ಎಷ್ಟೆಷ್ಟು ಘೋಷಣೆಯಾಗಿತ್ತು, ಬಾಕಿ ಎಷ್ಟು ಉಳಿಸಿಕೊಂಡಿದೆ ಅಂತ ಹೇಳ್ತಾ ಇರುವಂತದ್ದು. ನಮ್ಮ ಕೊಲಿಗೆ ಹೇಳ್ತಾ ಇದ್ರು, ಹನುಮಂತ ದುರ್ಗದ್ ಹೇಳ್ತಾ ಇರುವಂತದ್ದು, ಈಗಾಗಲೇ ಇಷ್ಟೆಲ್ಲ ರಿಲೀಸ್ ಆಗಿದೆ, ನಿಜವಾಗ್ಲೂ ಕೂಡ ರಿಲೀಸ್ ಆಗಿರುವ ಅಮೌಂಟ್ ಎಷ್ಟು ಖರ್ಚಾಗಿದೆ ಅನ್ನೋದು ಒಂದು ಕುತೂಹಲ ಇದೆ. ಜೊತೆಗೆ ಬಾಕಿ ಉಳಿಸ್ಕೊಂಡಿದ್ದಾರಲ್ವಾ, ಆ ಅಮೌಂಟ್ ನಿಜವಾಗ್ಲೂ ಕೂಡ ರಿಲೀಸ್ ಆಗುತ್ತಾ ಅಂತ ಒಂದು ಕುತೂಹಲ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇನ್ನು 2-3 ತಿಂಗಳಲ್ಲಿ ಫೆಬ್ರವರಿ ಬರುತ್ತೆ, ಆರ್ಥಿಕ ವರ್ಷ ಮುಕ್ತಾಯವಾಗುತ್ತೆ. ಆ ಸಂದರ್ಭದಲ್ಲಿ ಹೊಸ ಬಜೆಟ್ ಮಾಡಬೇಕಾಗುತ್ತೆ. ಆ ಬಜೆಟ್ನ ಸಂದರ್ಭದಲ್ಲಿ ಆ ಅಮೌಂಟ್ ರಿಲೀಸ್ ಆಗುತ್ತಾ ಇಲ್ವಾ? ದುರ್ಗದ್ದು ಮುಖ್ಯವಾಗಿ ವಿಧಾನಸಭೆ ಮತ್ತು ಪರಿಷತ್ಗಾಗಿ 410 ಕೋಟಿ ರಿಲೀಸ್ ಮಾಡಿದ್ರಂತೆ. ಈಗ ಬಾಕಿ ಉಳ್ಕೊಂಡಿರುವಂಥದ್ದು 47 ಕೋಟಿ ಬಾಕಿ ಉಳಿಸ್ಕೊಂಡಿದ್ದಂತೆ. ಒಂದು ನಾವು ಮೊದಲಿಗೆ ಕಂದಾಯ ಇಲಾಖೆಯನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಈಗಾಗಲೇ ಮೊನ್ನೆ ಅಷ್ಟೇ ಸದನದಲ್ಲೂ ಕೂಡ ಇದನ್ನು ಮಾತನಾಡಲಾಗಿದೆ. ಮತ್ತು ಒಂದಷ್ಟು ಕಂದಾಯ ಇಲಾಖೆ ಅಂತಂದು ಹೇಳಿದ್ರೆ ನೇರವಾಗಿ ಜನರ ಜೊತೆಗೆ, ರೈತರ ಜೊತೆಗೆ ಮತ್ತು ಜನಸಂಪರ್ಕವನ್ನು ಇಟ್ಕೊಳ್ಳುವಂಥ ಇಲಾಖೆ. ಆ ಕಾರಣಕ್ಕಾಗಿಯೇ ಆ ಸಚಿವರಿಗೆ ಬೇರೆ ಬೇರೆ ಜಿಲ್ಲಾ ಉಸ್ತುವಾರಿಗಳನ್ನು ಕೊಡುವುದಿಲ್ಲ ಅಂತಂದು ಹೇಳಿದ್ರೆ ಕಂದಾಯ ಇಲಾಖೆ ಸಚಿವರು ಏನು ಮಾಡ್ತಾರೆ ಅಂದರೆ ಅನೇಕ ರೀತಿಯ ಒಂದಷ್ಟು ದಿನ ಬೆಳಗಾದರೂ ದಿನಕ್ಕೆ ಏನಾದರೂ ಒಂದಷ್ಟು ಚರ್ಚೆಗಳಾಗ್ತಾ ಇರ್ತವೆ, ಅಭಿವೃದ್ಧಿ ಕಾರ್ಯಗಳ ವಿಚಾರಕ್ಕೆ ಆಗ್ತಾ ಇರ್ತದೆ. ಮೊನ್ನೆ ಸರ್ಕಾರವೇ ಕೊಟ್ಟಂಥ ಪ್ರಕಾರ ಮುಂಗಾರಿನ ಮಳೆ ಏನಿದೆ ಆ ಒಂದು ಶುರುವಾದಂಥ ಸಂದರ್ಭದಲ್ಲಿ 1,59,718 ಹೆಕ್ಟರ್ ಏನು ಭೂಮಿ ಏನಿದೆ ಬೆಳೆ ಒಂದಷ್ಟು ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿರುವಂಥದ್ದಾಗಿದೆ. ಮತ್ತು ಹಿಂಗಾರು ಮಳೆಗೂ ಕೂಡ ಆಗಿರುವಂಥದ್ದು. ಹಿಂಗಾರು ಮಳೆಗೆ ಹತ್ತತ್ರ 1,45,254 ಹೆಕ್ಟರ್ ಬೆಳೆ ಹಾನಿಯಾಗಿರುವಂಥದ್ದು. ಈ ರೀತಿಯ ಹಾನಿಗಳಾದಂಥ ಸಂದರ್ಭದಲ್ಲಿ ರೈತರಿಗೆ ಪರಿಹಾರವನ್ನು ಕೊಡಬೇಕಾಗತ್ತೆ. ಸರ್ಕಾರ ಈಗಾಗಲೇ 270 ಕೋಟಿ ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ದೇವೆ ಅನ್ನೋಂಥ ಮಾತುಗಳನ್ನು ಹೇಳಿದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಹೋಗಿದೆ ಅನ್ನೋಂಥದ್ದು ಇನ್ನೂ ಕೆಲವು ಜಿಲ್ಲೆಗಳಿಗೆ ತಲುಪಬೇಕು, ಇನ್ನೂ ಕೂಡ ತಲುಪಿಲ್ಲ. ಯಾಕೆ ತಲುಪಿಲ್ಲ ಅನ್ನೋಂಥದ್ದು ಪ್ರಶ್ನೆ. ಈಗ ನೀವು ಘೋಷಿತ ಅನುದಾನ ಈಗಾಗಲೇ ನಿಮಗೆ ಕೊಟ್ಟಂಥ ಅನುದಾನದಲ್ಲೇ ನೀವು ಕೆಲಸ ಮಾಡಬೇಕಾಗತ್ತೆ. ಸಚಿವರು ಕೂಡ ಅವ್ರಿಗೆ ಯಾವುದೋ ಬೇರೆ ಅನುದಾನವನ್ನು ಇಲಾಖೆಯ ಇನ್ಕಮ್ ಏನಿದೆ ಅದನ್ನು ಮಾಡ್ಕೊಳ್ಳುವಂಥದ್ದು, ಲಾಭ ನಷ್ಟ ಮಾಡ್ಕೊಳ್ಳುವಂಥದ್ದು ಬೇರೆ. ಆದರೆ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡುವಂಥದ್ದು ಅನುದಾನವನ್ನು ನೀವು ಕೊಟ್ಟಂಥ ಸಂದರ್ಭದಲ್ಲಿ ಜನರಿಗೆ ತಲುಪಿಸ್ಲಿಕ್ಕಾಗತ್ತೆ. ಅದೇ ರೀತಿಯಾಗಿ ಹತ್ತತ್ರ ಒಟ್ಟಾರೆಯಾಗಿ ಒಳಹರಿವು ಆಗಿರ್ಬೋದು, ಮತ್ತು ನೀರು ಹೆಚ್ಚು ತುಂಬಿರೋ ಕೆರೆಗಳಲ್ಲಿ ಸಾವಾಗಿರ್ಬೋದು, ಎಲ್ಲವನ್ನೂ ಸೇರ್ಕೊಂಡಂಗಂತೆ ಪ್ರಾಣಹಾನಿ ಹೆಚ್ಚು ಕಮ್ಮಿ 133 ಪ್ರಾಣಹಾನಿ ಆಗಿರುವಂಥದ್ದು. 133 ಕುಟುಂಬಗಳಿಗೂ ಕೂಡ ಪರಿಹಾರನ ತಲಾ ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಅಂತಂದು ಹೇಳಿದ್ರು. ಹತ್ತತ್ರ 6 ಕೋಟಿ ರೂಪಾಯಿ 6.64 ಕೋಟಿ ರೂಪಾಯಿ ಪರಿಹಾರವನ್ನು ಸರ್ಕಾರ ಈಗಾಗಲೇ ಕೊಟ್ಟಿದ್ದೀವಿ ಅಂತ ಮಾತುಗಳನ್ನು ಹೇಳ್ತಾರೆ. ಅಂದರೆ ಮತ್ತೊಂದು ಕಡೆಗೆ ಗುಡ್ಡ ಕುಸಿತ ಏನು ಕಾರವಾರದಲ್ಲಿ ಗುಡ್ಡ ಕುಸಿತ ಏನಾಯಿತು, ಆ ಕಾರವಾರದಲ್ಲಿ ಗುಡ್ಡ ಕುಸಿತವನ್ನು ಆಗಬಾರದು ಅನ್ನುವಂಥ ಕಾರಣಕ್ಕಾಗಿಯೇ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಸರ್ಕಾರವನ್ನು ತೆಗೆದುಕೊಂಡಿದೆ. 6 ಜಿಲ್ಲೆಗಳಲ್ಲಿ ಯಾವ್ಯಾವ 6 ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಸರಿಸುಮಾರು ಹತ್ತತ್ರ ಒಂದು 863 ಗ್ರಾಮಗಳನ್ನ ಗುಡ್ಡ ಕುಸಿತ ಪ್ರದೇಶಗಳಂತಂದೇಳಿ ಗುರ್ತು ಮಾಡಿಕೊಳ್ಳಲಾಗಿದೆ. 863 ಗ್ರಾಮಗಳಲ್ಲಿ ಗುಡ್ಡ ಪ್ರದೇಶದ ಕುಸಿತ ಆಗುವಂಥ ಗ್ರಾಮಗಳು ಅಲ್ಲೆಲ್ಲಿ ಈ ಸಮಸ್ಯೆಗಳು ಕಾಣಿಸ್ಕೊಳ್ಬೇಕು ಅಂತ. ಆದರೆ ಆ 6 ಜಿಲ್ಲೆಗಳಲ್ಲಿ ಸರ್ಕಾರದ ಮುಂದೆ ಜಿಲ್ಲಾಧಿಕಾರಿಗಳು ಪ್ರಸ್ತಾವನೆ ಇಟ್ಟಿದ್ದಾರೆ. ಎಷ್ಟು 425 ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನು ಇಟ್ಟಿರುವಂಥದ್ದು. ಆ 425 ಕೋಟಿ ರೂಪಾಯಿ ಹೆಂಗೆ ನೀವು ಕೊಡ್ತೀರಾ? ಸೊ ನೀವು ಇಷ್ಟೆಲ್ಲ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ಪೋಡಿಗಳ ಸಮಸ್ಯೆ ಆಗಿರ್ಬೋದು, ಭೂಗಳ ಒತ್ತುವರಿ ತೆರವು ವಿಚಾರಗಳಲ್ಲಾಗಿರ್ಬೋದು, ಮತ್ತೆ ಇಲಾಖೆಗಳಲ್ಲಿರುವಂತಹ ಹುದ್ದೆಗಳನ್ನು ಭರ್ತಿ ಮಾಡುವಂಥದ್ದಾಗಿರ್ಬೋದು, ಮತ್ತು ಜನರಿಗೆ ಕೂಡ ಈಗಾಗಲೇ ಕೃಷ್ಣ ಬೈರೇಗೌಡರು ದಿಢೀರಂತ ಸರ್ಪ್ರೈಸ್ ವಿಸಿಟ್ಗಳನ್ನು ಮಾಡ್ತಾ ಇದ್ದಾರೆ, ಆಡಳಿತ ಯಂತ್ರಕ್ಕೆ ಚುರುಕು ಕೊಡ್ತಾ ಇದ್ದಾರೆ. ಆದರೆ ನಾವು ಆಗ್ಲೇ ಹೇಳಿದಾಗೆ
ಸಚಿವರು ಎಷ್ಟೇ ದೊಡ್ಡ ಪ್ರಮಾಣದಲ್ಲಿ ಸಕ್ರಿಯವಾಗಿ ಆಕ್ಟಿವ್ ಆಗಿ ಕೆಲಸ ಹಗಲು ಇಳಿದು ಕೆಲಸ ಮಾಡಿದ್ರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಅನುದಾನದ ವಿಚಾರ ಅಂತ ಸಂದರ್ಭ ಬಂದಾಗ ಅವರ ಒಂದು ಕೆಲಸದ ನಾಗಾಲೋಟಕ್ಕೆ ಒಂದಷ್ಟು ಬ್ರೇಕ್ ಬಿದ್ದಂತ ಆಗತ್ತೆ. ಸೊ ಹಾಗಾಗಿ ಸರ್ಕಾರಗಳು ಮತ್ತೆ ಅದರಲ್ಲೂ ಕೂಡ ಜವಾಬ್ದಾರಿ ಸ್ಥಾನದಲ್ಲಿರುವಂತವರು ಈ ಇಲಾಖೆಗಳಲ್ಲಿ ಒಂದಷ್ಟು ಅನುದಾನಗಳನ್ನ ಹೆಚ್ಚು ಅನುದಾನವನ್ನ ಕೊಡಬೇಕು ಅನ್ನೋಂಥ ಬೇಡಿಕೆ ಇದೆ. ಆದ್ರೆ ನೀವು ಘೋಷಿತ ಅನುದಾನವನ್ನು ಇನ್ನು ಪೂರ್ತಿ ಪ್ರಮಾಣದಲ್ಲಿ ಕೊಡ್ಲಿಲ್ಲ ಅಂತಂದು ಹೇಳಿದ್ರೆ ಎಷ್ಟರ ಮಟ್ಟಿಗೆ ಅದು ಒಂದಷ್ಟು ಫಲಪ್ರದ ಪಡ್ಕೊಳ್ಳಕ್ಕಾಗತ್ತೆ, ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ಲಿಕ್ಕೆ ಆಗತ್ತೆ ಅನ್ನೋಂಥದ್ದು ಈಗ ಪ್ರಶ್ನೆ ಬರುತ್ತೆ. ಅಲ್ಟಿಮೇಟ್ ಆಗಿ ಇಲ್ಲಿರುವಂತ ಪ್ರಶ್ನೆ ಏನಂತಂದು ಹೇಳಿದ್ರೆ, ನೀವು ಅನುದಾನವನ್ನ ಕೊಟ್ರೆ ಮಾತ್ರ ಕೆಲಸಗಳಾಗ್ತವೆ. ಶಾಸಕರು ಯಾಕೆ ದಿನ ವೇಳೆಗಾದ್ರೆ ಬಂದು ಸಚಿವರ ಬಾಗಿಲಿಗೆ ಹೋಗ್ತಾರೆ, ಸಚಿವರನ್ನ ಭೇಟಿ ಆಗಕ್ಕೆ ಹೋಗ್ತಾರೆ, ಸಿಎಂ ಅವ್ರನ್ನ ಯಾಕೆ ಭೇಟಿ ಆಗಕ್ಕೆ ಹೋಗ್ತಾರೆ ಅಂತಂದು ಹೇಳಿದ್ರೆ, ಆ ಕ್ಷೇತ್ರಗಳಲ್ಲಿ ಬರುವಂತಹ ಆಯಾ ಇಲಾಖೆಗಳಿಗೆ ಸರ್ಕಾರದ ಈಗಾಗಲೇ ಒಂದು ವ್ಯವಸ್ಥೆ ಎಲ್ರಿಗೂ ಗೊತ್ತಿರುತ್ತೆ. ಅದನ್ನು ನಾನು ರಿಪೀಟ್ ಮಾಡ್ತೀನಿ. ಒಂದು ರಾಜ್ಯ ಕಚೇರಿ ಇರುತ್ತೆ, ಜಿಲ್ಲಾ ಕಚೇರಿ ಇರುತ್ತೆ, ತಾಲೂಕು ಕಚೇರಿ, ಗ್ರಾಮ ಪಂಚಾಯಿತಿ, ಈ ರೀತಿಯ ಒಂದು ಏನು ಆಡಳಿತಾತ್ಮಕ ಸಂರಚನೆ ಏನಿದೆ, ಈ ಸಂರಚನೆಯ ಆಧಾರಿತವಾಗಿ ವಿವಿಧ ಇಲಾಖೆಗಳಲ್ಲಿ ಬರುವಂತಹ ಅನುದಾನವನ್ನು ಜನರಿಗೆ ಬಳಸಬೇಕು ಅಂತಂದು ಹೇಳಿದ್ರೆ ಫಸ್ಟ್ ನೀವು ಘೋಷಣೆ ಮಾಡಿದಂತ ಅನುದಾನವನ್ನು ಕೊಡಬೇಕಾಗತ್ತೆ. ಆ ಅನುದಾನವನ್ನು ಕೊಡ್ಲಿಲ್ಲ ಅಂತಂದು ಹೇಳಿದ್ರೆ ಮೊದಲು ಸಮಸ್ಯೆ ಎದುರಾಗೋದಂಥದ್ದು ಯಾರಿಗೆ? ಆ ಕ್ಷೇತ್ರದ ಶಾಸಕರಿಗೆ. ಆ ಶಾಸಕರು ಯಾರು ಬಂದು ಒತ್ತಡ ಹಾಕ್ತಾರೆ? ಸಚಿವರ ಮೇಲೆ ಒತ್ತಡ ಹಾಕ್ತಾರೆ. ಸಚಿವರು ಇಲ್ಲಪ್ಪ ನನ್ನ ಇಲಾಖೆಗೆ ಕೊಟ್ಟಂತ ಇನ್ನೂ ಅನುದಾನ ಬರಬೇಕು. ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ನಮ್ಮ ಸರ್ಕಾರ ಸಮರ್ಥವಾಗಿ ನಡೀತಾ ಇದೆ, ಯಾವುದೇ ರೀತಿಯ ಗೊಂದಲಗಳಿಲ್ಲ, ಎಲ್ಲದಕ್ಕೂ ಅನುದಾನವನ್ನು ಕೊಟ್ಬಿಡ್ತಾ ಇದ್ದೀವಿ, ಸಿಎಂ ಸಿದ್ದರಾಮಯ್ಯನವರು ಎಲ್ಲವನ್ನು ಕೊಡ್ತಾ ಇದ್ದಾರೆ ಅನ್ನೋಂಥ ಮಾತುಗಳನ್ನು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಮೊನ್ನೆ ನಡೆದಂತ CLP ಸಭೆಯಲ್ಲೂ ಕೂಡ ಇನ್ಕ್ಲೂಡಿಂಗ್ ಶಾಸಕರು ಕೂಡ, ಕಾಂಗ್ರೆಸ್ನ ಶಾಸಕರು ಬಿಡಿ, ಬಿಜೆಪಿ ಶಾಸಕರು, JDS ನ ಶಾಸಕರು ಅನುದಾನ ಕೊಟ್ಟು ಅನುದಾನದ ತಾರತಮ್ಯ ಆಗ್ತಾ ಇದೆ ಅನ್ನೋಂಥ ಮಾತುಗಳನ್ನ ಎಲ್ಲರೂ ಕೂಡ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ನಲ್ಲಿ ಇರುವಂತಹ ಒಂದಷ್ಟು ಶಾಸಕರು ತಮ್ಮ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ನೇರವಾಗಿ ನಮ್ಗೆ ಅನುದಾನ ಕೊಡಿ ಸ್ವಾಮಿ ಅನ್ನುವಂಥ ಮಟ್ಟಿಗೆ ಕೇಳುವಂತ ಮಟ್ಟಕ್ಕಿದ್ದಾರೆ. ಆದರೆ ಕಳೆದ ಬಾರಿ ಕೂಡ ಒಂದು ಕ್ಷೇತ್ರಕ್ಕೆ 25 ಕೋಟಿ ರೂಪಾಯಿ ನಾವು ಅನುದಾನವನ್ನು ಕೊಡ್ತೀವಿ ಅನ್ನೋ ಮಾತುಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ರು. ಅದು ಎಷ್ಟು 25 ಘೋಷಿತ ಅನುದಾನ 25 ಕೋಟಿ ರೂಪಾಯಿ ಇನ್ನೂ ಕೂಡ ಬಂದಿಲ್ಲ ಅಂತ ಕ್ಷೇತ್ರವಾರು, ಇಲಾಖೆಗಳ ವಾರು ಬೇರೆ, ಕ್ಷೇತ್ರವಾರುಗಳು ವಿವಿಧ ವಿಶೇಷ ಕಾಮಗಾರಿಗಳನ್ನು ಕೊಡಬೇಕು ಅಂತಂದು ಹೇಳಿದ್ರೆ ಆ ಅನುದಾನಗಳನ್ನ ಎಷ್ಟು ಮಟ್ಟಿಗೆ ಕೊಟ್ಟಿದೆ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಮತ್ತು ಸರ್ಕಾರವು ಕೂಡ ಯಾವುದೇ ಒಂದಷ್ಟು ಕ್ಷೇತ್ರಗಳಲ್ಲಿ ವಿಶೇಷ ಅಂದರೆ ಘೋಷಿತ ಒಂದಂಥ ವಿಶೇಷ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿದೆ ಹೊರತು ಈ ಸರ್ಕಾರದಲ್ಲಿ ಗ್ಯಾರಂಟಿಗಳನ್ನು ಕೊಡೋದ್ರ ಜೊತೆಗೆ ಒಂದಷ್ಟು ಅಭಿವೃದ್ಧಿಗೆ ಪೂರಕವಾದಂತಹ ವಿಶೇಷ ಕಾರ್ಯಕ್ರಮಗಳನ್ನು ಇನ್ನೂ ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು ಚರ್ಚೆಯಲ್ಲಿರುವಂಥದ್ದು. ಕಾವ್ಯ, ಎಸ್, ಓಕೆ. ಇನ್ನು ಮುಂದಿನ ಇಲಾಖೆ ಯಾವುದು? ಮುಂದಿನ ಇಲಾಖೆಗೆ ಎಷ್ಟು ಅನುದಾನ ಬಿಡುಗಡೆಯಾಗಿದೆ? ಇನ್ನು ಎಷ್ಟು ಅನುದಾನ ಬಿಡುಗಡೆ ಬಾಕಿ?